ದ್ವಿತೀಯ PUC ಅರ್ಥಶಾಸ್ತ್ರ ನಾನು 2026 ಮಾರ್ಚ್ ವಾರ್ಷಿಕ ಪರೀಕ್ಷೆಗೆ ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳಿಗಾಗಿ 2, 4, 6 ಅಂಕಗಳ ಬಹುನಿರೀಕ್ಷಿತ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ನಾನು ಡಿಸ್ಕಷನ್ ಮಾಡ್ತಾ ಇದ್ದೇನೆ. ವಿಡಿಯೋ ತುಂಬ ಇಂಪಾರ್ಟೆಂಟ್. ವಿಡಿಯೋನ ಕೊನೆ ತನಕ ನೋಡಿ. ನಾನು ರಾಹುಲ್ ಬಿಡ್ನಾಳ್, ನೀವು ನೋಡ್ತಾ ಇದ್ದಾರೆ ರಾಹುಲ್ ಬಿಡ್ನಾಳ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೂಲ ಆರ್ಥಿಕ ಚಟುವಟಿಕೆಗಳನ್ನು ಪಟ್ಟಿ ಮಾಡಿ, ಲಿಸ್ಟ್ ದ ಬೇಸಿಕ್ ಎಕನಾಮಿಕ್ ಆಕ್ಟಿವಿಟೀಸ್. ಅದಾದ ನಂತರ ಆರ್ಥಿಕತೆ ಕೇಂದ್ರೀಯ ಸಮಸ್ಯೆಗಳನ್ನು ಹೆಸರಿಸಿ. ಯಾವ್ಯಾವುದು? ನೇಮ್ ದ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಆನ್ ಎಕನಾಮಿ. ಮಿಶ್ರ ಆರ್ಥಿಕತೆ ಎಂದರೇನು? ಉದಾಹರಣೆ ಕೊಡಿ. ಅದಾದ ನಂತರ ವಾಟ್ ಈಸ್ ದ ಮಿಕ್ಸ್ಡ್ ಎಕನಾಮಿ, ಗಿವ್ ಎನ್ ಎಕ್ಸಾಂಪಲ್. ಬೇಡಿಕೆ ನಿರ್ಧಾರಕಗಳನ್ನು ಪಟ್ಟಿ ಮಾಡಿ ಅನುಭೋಗಿ ವರ್ತನೆಗಳನ್ನು ವಿವರಿಸುವ 2 ವಿಧಾನಗಳನ್ನು ತಿಳಿಸಿ. ವಾಟ್ ಆರ್ ದ 2 ಅಪ್ರೋಚಸ್ ಟು ಎಕ್ಸ್ಪ್ಲೇನ್ ಕನ್ಸ್ಯೂಮರ್ ಬಿಹೇವಿಯರ್. ನೆಕ್ಸ್ಟ್ ನೋಡೋದಾದ್ರೆ 2 ಅಂಕದ ಪ್ರಶ್ನೆಗಳನ್ನೆಲ್ಲ ಡಿಸ್ಕಷನ್ ಮಾಡ್ತಾ ಇದ್ದೇನೆ. ನೀವು ಬ್ಲೂ ಪ್ರಿಂಟ್ ಅನ್ನ ನೋಡಿದ್ರೆ ಬ್ಲೂ ಪ್ರಿಂಟ್ ಪ್ರಕಾರ 2 ಅಂಕದ ಪ್ರಶ್ನೆ ಯಾವ್ಯಾವ ಚಾಪ್ಟರ್ನ ಹೇಳಿದ್ದೀನಿ ಅಷ್ಟು ಮಾತ್ರ ಓದಿ. ನಾನು 2026 ಬ್ಲೂ ಪ್ರಿಂಟ್ ಕೊಟ್ಟಿದಾರಲ್ಲ, ಸೊ ಹಾಗಾಗಿ ನಾನು ಎಲ್ಲ ಕ್ವಶನ್ಸ್ ಅನ್ನ ನಾನು ಇಲ್ಲಿ ಕೊಡ್ತಾ ಇದ್ದೇನೆ ಅಷ್ಟೇ. ನೀವು ಅದನ್ನ ತಿಳ್ಕೋಬೇಕು. ಬೇಡಿಕೆ ನಿರ್ಧಾರಕಗಳನ್ನ ಪಟ್ಟಿ ಮಾಡಿ, ಲಿಸ್ಟ್ ದ ಡಿಟರ್ಮಿನೆಂಟ್ಸ್ ಆಫ್ ಡಿಮಾಂಡ್. ಕೆಳದರ್ಜೆ ಸರಕೆಂದ್ರೆ ಏನು? ಉದಾಹರಣೆ ಕೊಡಿ. ವಾಟ್ ಆರ್ ದ ಇನ್ಫೀರಿಯರ್ ಗುಡ್ಸ್, ಗಿವ್ ಎನ್ ಎಕ್ಸಾಂಪಲ್. ಬೇಡಿಕೆ ಸ್ಥಿತಿಸ್ಥಾಪಕತ್ವದ ಯಾವ್ದಾದ್ರು 2 ವಿಧ. ಸ್ಟೇಟ್ ಎನಿ 2 ಟೈಪ್ಸ್ ಆಫ್ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್. ಏಕತಾನಾತ್ಮಕ ಒಲವು ಅಂತಂದ್ರೆ ಏನು? ವಾಟ್ ಇಸ್ ದ ಮೊನೋಟೋನಿಕ್ ಪ್ರೆಫರೆನ್ಸ್. ದೀರ್ಘಾವಧಿ ವೆಚ್ಚಗಳವು. ವಾಟ್ ಆರ್ ದ ಲಾಂಗ್ ಟರ್ಮ್ ಕಾಸ್ಟ್. ಅದಾದ ನಂತರ ಅಲ್ಪಾವಧಿ ವೆಚ್ಚಗಳನ್ನು ಹೆಸರಿಸಿ. ನೇಮ್ ದ ಶಾರ್ಟ್ ರನ್ ಕಾಸ್ಟ್. ಪ್ರತಿಫಲದ ಪ್ರಮಾಣಗಳನ್ನು ತಿಳಿಸಿ. ಏರಿಕೆ, ಇಳಿಕೆ ಮತ್ತು ಸ್ಥಿರ ಪ್ರತಿಫಲ. ಸ್ಟೇಟ್ ದ ಟೈಪ್ಸ್ ಆಫ್ ರಿಟರ್ನ್ಸ್ ಟು ಸ್ಕೇಲ್. ಅದಾದ ನಂತರ ಪೂರೈಕೆ ರೇಖೆಗಳನ್ನು ನಿರ್ಧರಿಸುವ ಅಂಶಗಳನ್ನು ತಿಳಿಸಿ. ಸ್ಥಗಿತದ ಬಿಂದು ಎಂದರೇನು? ವಾಟ್ ಈಸ್ ದ ಶಟ್ ಡೌನ್ ಪಾಯಿಂಟ್. ಲಾಭ ಗರಿಷ್ಠಗೊಳಿಸುವ ಷರತ್ತುಗಳನ್ನು ತಿಳಿಸಿ. ಸ್ಟೇಟ್ ದ ಕಂಡೀಷನ್ಸ್ ಆಫ್ ದ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್. ಅದಾದ ನಂತರ 4 ಉತ್ಪಾದನಾಂಗಗಳು, ಅವುಗಳ ಪ್ರತಿಫಲಗಳನ್ನು ತಿಳಿಸಿ. ನೇಮ್ ದ 4 ಫ್ಯಾಕ್ಟರ್ ಆಫ್ ಪ್ರೊಡಕ್ಷನ್ ಆ್ಯಂಡ್ ದೇರ್ ರಿವಾರ್ಡ್ಸ್. ನೆಕ್ಸ್ಟ್ ನೋಡೋದಾದ್ರೆ ವರ್ಗಾವಣೆ ಪಾವತಿ ಅಂತಂದ್ರೆ ಏನು? ವಾಟ್ ಆರ್ ದ ಟ್ರಾನ್ಸ್ಫರ್ ಪೇಮೆಂಟ್ಸ್. ರಾಷ್ಟ್ರೀಯ ವರಮಾನ ಮಾಪನ ಮಾಡುವ 3 ವಿಧಾನ ಯಾವುದು? ವಾಟ್ ಆರ್ ದ 3 ಮೆಥಡ್ಸ್ ಆಫ್ ಮೆಜರಿಂಗ್ ನ್ಯಾಷನಲ್ ಇನ್ಕಮ್. ದಾಸ್ತಾನು ಮತ್ತು ಹರಿವಿನ ನಡುವಿನ ವ್ಯತ್ಯಾಸವನ್ನು ತಿಳಿಸಿ. ಡಿಸ್ಟಿಂಗ್ವಿಶ್ ಬಿಟ್ವೀನ್ ಸ್ಟಾಕ್ ಅಂಡ್ ಫ್ಲೋ. ಅನುಭೋಗಿ ಸರಕು ಮತ್ತು ಬಂಡವಾಳ ಸರಕುಗಳ ನಡುವಿನ ವ್ಯತ್ಯಾಸ. ಡಿಸ್ಟಿಂಗ್ವಿಶ್ ಬಿಟ್ವೀನ್ ಕನ್ಸ್ಯೂಮರ್ ಗುಡ್ಸ್ ಅಂಡ್ ಕ್ಯಾಪಿಟಲ್ ಗುಡ್ಸ್. ಸಾರ್ವಜನಿಕ ಸರಕು ಮತ್ತು ಖಾಸಗಿ ಸರಕುಗಳ ನಡುವಿರತಕ್ಕಂಥ ವ್ಯತ್ಯಾಸ. ಡಿಸ್ಟಿಂಗ್ವಿಶ್ ಬಿಟ್ವೀನ್ ಪಬ್ಲಿಕ್ ಗುಡ್ಸ್ ಅಂಡ್ ಪ್ರೈವೇಟ್ ಗುಡ್ಸ್. ಪ್ರತ್ಯಕ್ಷ ಮತ್ತು ಪರೋಕ್ಷ ತೆರಿಗೆಗಳನ್ನು ಹೆಸರಿಸಿ. ನೇಮ್ ದ ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಟ್ಯಾಕ್ಸ್. ಪುಕ್ಕಟಿ ಸವಾರ ಅಂತಂದ್ರೆ ಯಾರು? ಹೂ ಆರ್ ದ ಫ್ರೀ ರೈಡರ್ಸ್. ಅದಾದ ನಂತರ ಲಾಸ್ಟ್ ಕ್ವಶನ್, ಮಿಗುತೆ ಮುಂಗಡ ಪತ್ರ, ಕೊರತೆ ಮುಂಗಡ ಪತ್ರದ ನಡುವಿನ ವ್ಯತ್ಯಾಸವನ್ನು ತಿಳಿಸಿ. ಡಿಸ್ಟಿಂಗ್ವಿಶ್ ಬಿಟ್ವೀನ್ ಸರ್ಪ್ಲಸ್ ಬಜೆಟ್ ಅಂಡ್ ಡೆಫಿಕ್ಟ್ ಬಜೆಟ್. ನೆಕ್ಸ್ಟ್ 4 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ನೋಡಿ. ಈ ಬ್ಲೂ ಪ್ರಿಂಟ್ ಪ್ರಕಾರ ನಾನು ಯಾವ್ಯಾವ ಚಾಪ್ಟರಿಂದ ಅವರು 4 ಅಂಕದ ಪ್ರಶ್ನೆಗಳನ್ನ ವಿತ್ ಎಕ್ಸ್ಟ್ರಾ ಕ್ವಶನ್ ಅನ್ನ ಕೇಳಿದರೆ ಅದಕ್ಕೂ ಕೂಡ ನಾನು ಇಂಪಾರ್ಟೆಂಟ್ ಕೊಟ್ಟಿದ್ದೀನಿ. ನಿಮಗೆ ಯಾವುದು ನಾನು ಕಳೆದ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಇಂಪಾರ್ಟೆಂಟ್ ಓದ್ಕೊಳ್ಳಿ ಅಂತ, ಆ ಚಾಪ್ಟರ್ನ ನೀವು ಚೂಸ್ ಮಾಡಿಕೊಂಡು ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ತಗೊಂಡ್ಬಿಡಿ. ನಾನು ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಕೊಡ್ತಾ ಇದ್ದೇನೆ. ಪೀಠಿಕೆ 1 ಅಧ್ಯಾಯ ಉತ್ಪಾದನಾ ಸಾಧ್ಯತಾ ಗಡಿಯನ್ನ ಸಂಕ್ಷಿಪ್ತವಾಗಿ ವಿವರಿಸಿ. ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಪ್ರೊಡಕ್ಷನ್ ಪಾಸಿಬಿಲಿಟಿ ಫಾರಿನರ್. 1 ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಇಲ್ಲಿದೆ. ಅದಾದ ನಂತರ ಚಾಪ್ಟರ್ 2 ಇದು ಹೇಳಿದ್ದೆ ನಾನು ಓದಿ ಅಂತ. ಅದಾದ ನಂತರ ಬದಲಿ ಸರಕು ಪೂರಕ ಸರಕುಗಳ ನಡುವಿನ ವ್ಯತ್ಯಾಸ. ಡಿಸ್ಟಿಂಗ್ವಿಶ್ ಬಿಟ್ವೀನ್ ಸಬ್ಸ್ಟಿಟ್ಯೂಟ್ ಗುಡ್ಸ್ ಅಂಡ್ ಕಂಪಲ್ಸರಿ ಗುಡ್ಸ್. ಅದಾದ ನಂತರ ಬಜೆಟ್ ಗಣವನ್ನು ರೇಖಾಚಿತ್ರದ ಸಹಾಯದೊಂದಿಗೆ ವಿವರಿಸಿ. ಎಕ್ಸ್ಪ್ಲೇನ್ ದ ಬಜೆಟ್ ಸೆಟ್ ವಿತ್ ದ ಹೆಲ್ಪ್ ಆಫ್ ಅ ಡೈಗ್ರಾಮ್. ಔದಾಸೀನ ನಕ್ಷೆಯನ್ನು ರೇಖಾಚಿತ್ರದ ಸಹಾಯದೊಂದಿಗೆ ವಿವರಿಸಿ. ಎಕ್ಸ್ಪ್ಲೇನ್ ದ ಇಂಡಿಫರೆನ್ಸ್ ಮ್ಯಾಪ್ ವಿತ್ ದ ಹೆಲ್ಪ್ ಆಫ್ ಅ ಡೈಗ್ರಾಮ್. ಅದಾದ ನಂತರ ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನು ಕಂಡುಹಿಡಿಯುವ ಲೆಕ್ಕಗಳು. ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಆನ್ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್. ಚಾಪ್ಟರ್ 4 ಈ ಒಂದು ಅಧ್ಯಾಯದ ಮೇಲೂ ನಾವು ಓದ್ತಾ ಹೋಗೋಣ. ಇಲ್ಲಿ ಕ್ವಶನ್ಸ್ ಅನ್ನು ಕೊಟ್ಟಿದ್ದೀನಿ, ನೀವು ಒಂದ್ಸಲ ಓದಿ. ಅದಾದ ನಂತರ 5ನೇ ಚಾಪ್ಟರ್ ಅನ್ನು ನೋಡೋದಾದ್ರೆ ಮಾರ್ಕೆಟ್ ಇಕ್ವಿಲಿಬ್ರಿಯಂ, ಇಲ್ಲಿನೂ ಕೂಡ ಕೊಟ್ಟಿದ್ದೀನಿ. 2 ಪ್ರಶ್ನೆ ಅಷ್ಟೇ ಇದೆ. ಅದಾದ ನಂತರ ಈ ಒಂದು ಚಾಪ್ಟರಿಂದ ನಾನು 4 ಅಂಕದ ಪ್ರಶ್ನೆಯನ್ನು ಓದ್ಲಿಕ್ಕೆ ಹೇಳಿದ್ದೆ, ಇದನ್ನ ನೀವು ಓದಲೇಬೇಕಾಗುತ್ತೆ. ಅದಾದ ನಂತರ ಇಲ್ಲಿನೂ ಒಂದು ಕ್ವಶನ್ ಅನ್ನ ನಾನು ಹೇಳಿದ್ದೆ, ಇಲ್ಲಿ ಬೇಕಂದ್ರೆ ಒಂದು ಕ್ವಶನ್ ಅನ್ನು ಓದಿ, ನಿಮ್ಗಲ್ಲಿ ಸಿಕ್ಬಿಡುತ್ತೆ. ಇಲ್ಲಿ ಬೇಡಿಕೆ, ಹಣದ ಬೇಡಿಕೆ ವ್ಯವಹಾರಗಳ ಉದ್ದೇಶವನ್ನು ತಿಳಿಸಿ. ಅದಾದ ನಂತರ ರಿಸರ್ವ್ ಬ್ಯಾಂಕಿನ ಕಾರ್ಯಗಳನ್ನು, RBI ಕಾರ್ಯಗಳನ್ನು ತಿಳಿಸಿ. ನೆಕ್ಸ್ಟ್ ಈ ಒಂದು ಚಾಪ್ಟರಿಂದ ನಾನು 4 ಅಂಕದ ಪ್ರಶ್ನೆಯನ್ನು ಹೇಳಿದ್ದೆ, ಇಲ್ಲಿ ನೀವು ಓದ್ಕೋಬೇಕಾಗುತ್ತೆ. ಇಲ್ಲಿ ಕೊಟ್ಟಿದ್ದೀನಿ, ನೀವು ಒಂದ್ಸಲ ಗ್ಲಾನ್ಸ್ ಮಾಡಿ. ಚಾಪ್ಟರ್ 6 ಮೇಲೇನು ಕೊಟ್ಟಿದ್ದೆ. ಈಗ ಡೈರೆಕ್ಟ್ ಇಲ್ಲಿ ಕ್ವಶನ್ ಅನ್ನ ನಾನು 6 ಮಾರ್ಕ್ಸ್ ಕ್ವಶನ್ಗೆ ಹೋಗ್ತೀನಿ. ಮೈಕ್ರೋ ಎಕನಾಮಿಕ್ಸ್ ಅಲ್ಲಿ 6 ಅಂಕದ ಪ್ರಶ್ನೆ ನೋಡಿ, ಮತ್ತೆ ಹೇಳ್ತಾ ಇದ್ದೇನೆ. ಕೇವಲ ನಾನು ಹೇಳ್ತೀನಿ ನಿಮಗೆ ಏನು ಮಾಡ್ಬೇಕಂತ ಹೇಳ್ತೀನಿ. ಜಸ್ಟ್ ಮೊದಲೇ ಕ್ವಶನ್ ಅನ್ನು ನೋಡ್ತಾ ಹೋಗೋಣ. ಔದಾಸೀನ ವಕ್ರೀಯ ಲಕ್ಷಣಗಳನ್ನು ರೇಖಾಚಿತ್ರದ ಸಹಾಯದೊಂದಿಗೆ ವಿವರಿಸಿ. ಎಕ್ಸ್ಪ್ಲೈನ್ ದ ಫೀಚರ್ಸ್ ಆಫ್ ಇಂಡಿಫರೆನ್ಸ್ ಕರ್ವ್ಸ್ ವಿತ್ ದ ಹೆಲ್ಪ್ ಆಫ್ ಅ ಡೈಗ್ರಾಮ್ಸ್. ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮವನ್ನು ಕೋಷ್ಟಕ ರೇಖಾಚಿತ್ರದ ಸಹಾಯದೊಂದಿಗೆ ವಿವರಿಸಿ. ಎಕ್ಸ್ಪ್ಲೈನ್ ದ ಲಾ ಆಫ್ ಡೈಮೆನ್ಷನಿಂಗ್ ಮಾರ್ಜಿನಲ್ ಯುಟಿಲಿಟಿ ವಿತ್ ದ ಟೇಬಲ್ ಆ್ಯಂಡ್ ಡೈಗ್ರಾಮ್. ಅನುಭೋಗಿ ಆದರ್ಶ ಆಯ್ಕೆಯನ್ನು ರೇಖಾಚಿತ್ರದ ಸಹಾಯದೊಂದಿಗೆ ವಿವರಿಸಿ. ಎಕ್ಸ್ಪ್ಲೈನ್ ದ ಆಪ್ಟಿಮಲ್ ಚಾಯ್ಸ್ ಆಫ್ ದ ಕನ್ಸ್ಯೂಮರ್ ವಿತ್ ದ ಹೆಲ್ಪ್ ಆಫ್ ಅ ಡೈಗ್ರಾಮ್. ಬದಲಾಗುವ ಪ್ರಮಾಣದ ನಿಯಮವನ್ನು ರೇಖಾಚಿತ್ರದ ಸಹಾಯದೊಂದಿಗೆ ವಿವರಿಸಿ. ಎಕ್ಸ್ಪ್ಲೈನ್ ದ ಲಾ ಆಫ್ ವೇರಿಯಬಲ್ ಪ್ರಾಪರ್ಟೀಸ್
ವಿತ್ ದ ಹೆಲ್ಪ್ ಆಫ್ ಡೈಗ್ರಾಮ್ಸ್. ನೆಕ್ಸ್ಟ್ ನೋಡೋಣ. ಅದಾದ ನಂತರ ಒಂದು ನಿಮಿಷ. ಓಕೆ, ನೆಕ್ಸ್ಟ್ TFC ಮತ್ತು SMC ನೀಡಿರುವಾಗ TVC, TC, AVC ಮತ್ತು SAC ಕಂಡುಹಿಡಿಯುವ ಲೆಕ್ಕಗಳು ಇಲ್ಲಿ ಕೊಟ್ಟಿದ್ದೇನೆ. ಇಲ್ಲಿ ನ್ಯೂಮರಿಕಲ್ ಪ್ರಾಬ್ಲಮ್ಸ್ 5 into TVC, TC, AVC, SAC, 1 TFC ಆ್ಯಂಡ್ SMC ಗಿವನ್. ಮೈಕ್ರೋ ಎಕನಾಮಿಕ್ಸ್ ಇಲ್ಲಿ ನೆಕ್ಸ್ಟ್ ಆದಮೇಲೆ ಮೈಕ್ರೋ ಎಕನಾಮಿಕ್ಸಲ್ಲಿ ನೋಡೋಣ. ಈಗ ಸಮಗ್ರ ಆರ್ಥಿಕತೆ ಅನನ್ಯತೆಗಳನ್ನ ವಿವರಿಸಿ. ಎಕ್ಸ್ಪ್ಲೇನ್ ದ ಮ್ಯಾಕ್ರೋ ಎಕನಾಮಿಕ್ಸ್ ಐಡೆಂಟಿಟೀಸ್ ಇಲ್ಲಿದೆ, ಇಲ್ಲೆಲ್ಲ ನೋಡ್ತಾ ಹೋಗಬೇಕಾಗತ್ತೆ. ರಾಷ್ಟ್ರೀಯ ವರಮಾನವನ್ನು ಮಾಪನ ಮಾಡುವ 3 ವಿಧಾನಗಳು. ಎಕ್ಸ್ಪ್ಲೈನ್ ದ 3 ಮೆಥಡ್ಸ್ ಆಫ್ ಮೇಜರಿಂಗ್ ನ್ಯಾಷನಲ್ ಇನ್ಕಮ್. ಪ್ರಾಡಕ್ಟ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಮೆಥಡ್ಸ್. ವೈಯಕ್ತಿಕ ವರಮಾನಗಳು ಮತ್ತು ಲಭ್ಯ ವರಮಾನ ಕಂಡುಹಿಡುವ ಲೆಕ್ಕಗಳು ಅದನ್ನು ನೀವು ಕೊಟ್ಟು. ಬ್ಯಾಂಕು ಠೇವಣಿ ಮತ್ತು ಪತ್ತು ನಿರ್ಮಾಣ ಪ್ರಕ್ರಿಯೆಯನ್ನು ವಿವರಿಸಿ. ಚಿನ್ನದ ವ್ಯಾಪಾರಿ ಲಾಲಾನ ಕತೆ, ಚಿನಿ ವರ್ಲಾಲ. ಅದಾದ ನಂತರ ನೆಕ್ಸ್ಟ್ ರಿಸರ್ವ್ ಬ್ಯಾಂಕಿನಿಂದ ಇಲ್ಲೊಂದು ಕ್ವಶನ್ ಕೊಟ್ಟಿದ್ದೀನಿ. ಹಣದ ಕಾರ್ಯಗಳನ್ನು ಇಲ್ಲೊಂದು ಕ್ವಶನ್ ಇದೆ. ಸ್ಥಿರ ವಿನಿಮಯ ದರದ ಪದ್ಧತಿಯಲ್ಲಿ ವಿದೇಶಿ ಇಲ್ಲೊಂದು ಕ್ವಶನ್ ಇದೆ, ನೀವು ನೋಡ್ತಾ ಹೋಗಿ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದಿಷ್ಟು 6 ಅಂಕದ ಪ್ರಶ್ನೆಯನ್ನು ಕೊಟ್ಟೆ. 6 ಅಂಕದ ಪ್ರಶ್ನೆನ ಇಲ್ಲೆಲ್ಲ ಕೊಟ್ಟಿದ್ದೀನಿ. ಬಟ್ ನಾವು 6 ಅಂಕದ ಪ್ರಶ್ನೆ ಏನು ಮಾಡಬೇಕಂದ್ರೆ ಬರಿಬೇಕಾಗಿರೋದು ಕೇವಲ 3 ಮಾತ್ರ. ಇಲ್ಲಿ ನಾನು 6 ಚಾಪ್ಟರ್ಗಳಿಂದ ಇಂಪಾರ್ಟೆಂಟ್ ಕ್ವಶನನ್ನು ನಿಮಗೆ ನಾನು ಕೊಟ್ಟಿದ್ದೀನಿ. ನೀವು ಮಾಡಬೇಕಾಗಿರೋದು ಏನಂದರೆ ಈಗ ಹೇಳ್ತೀನಿ ನೋಡಿ. ಬೇಕಂದರೆ ನೋಡಿ, ಇದು ಒಂದು ಚಾಪ್ಟರ್. ಈ ಒಂದು ಏನು ಚಿತ್ರ ಹಾಕಿದ್ದೀನಲ್ಲ, ಈ ಚಿತ್ರ ಹಾಕಿದ್ದೀನಿ, ಇದು ಒಂದು ಚಾಪ್ಟರ್. ಬೇಕಂತಂದರೆ ಇಲ್ಲಿಂದ ಒಂದು ಪ್ರಶ್ನೆಯನ್ನು ನೀವು ತಗೋಬೋದು ಬೇಕಂದರೆ. ಅದಾದ ನಂತರ ನೆಕ್ಸ್ಟ್ ಇಲ್ಲಿಂದ ಒಂದು ಪ್ರಶ್ನೆಯನ್ನು ನೀವು ಚೂಸ್ ಮಾಡ್ಕೋಬೋದು ಈ ಒಂದು ಚಾಪ್ಟರಿಂದ. 5ನೇ ಚಾಪ್ಟರ್ ಮ್ಯಾಕ್ರೋ ಎಕನಾಮಿಕ್ಸಲ್ಲಿ, ಸಾರಿ 3ನೇ ಚಾಪ್ಟರ್ ಇದು. ಅದಾದ ನಂತರ ಬೇಕಂದರೆ ಈ ಒಂದು ಚಾಪ್ಟರ್ ಕೂಡ ನೀವು ಇಲ್ಲಿ ಆಯ್ಕೆ ಮಾಡ್ಕೋಬೋದು, ನಿಮ್ಮ ಇಷ್ಟ. ಇಲ್ಲಿನೂ ಒಂದು ಪ್ರಶ್ನೆ, ಇದು ಒಂದು ಕೂಡ, ಇಷ್ಟು 4-5 ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಇದನ್ನು ಕೂಡ ನೀವು ಆಯ್ಕೆ ಮಾಡ್ಕೋಬೋದು. ಇಲ್ಲಾಂದರೆ ಈ ಒಂದು ಚಾಪ್ಟರ್ ಕೂಡ ಆಯ್ಕೆ ಮಾಡ್ಕೋಬೋದು. ಇದೊಂದು ಚಾಪ್ಟರ್ ಆಯ್ಕೆ ಮಾಡ್ಕೊಳ್ಳಿ. ಅದಾದ ನಂತರ ನನ್ನ ಒಂದು ಒಪಿನಿಯನ್ ಕೇಳೋದಾದರೆ 2ನೇ ಅಧ್ಯಾಯ ಮೈಕ್ರೋ ಎಕನಾಮಿಕ್ಸಲ್ಲಿ, ಅದಾದ ನಂತರ ಮ್ಯಾಕ್ರೋ ಎಕನಾಮಿಕ್ಸಲ್ಲಿ 2ನೇ ಅಧ್ಯಾಯ. ಅದಾದ ನಂತರ ಇಲ್ಲೊಂದು ಪ್ರಶ್ನೆ ಇದೆ, ಯಾವುದು? ಈ 3ನೇ ಅಧ್ಯಾಯ ಮ್ಯಾಕ್ರೋ ಎಕನಾಮಿಕ್ಸಲ್ಲಿ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಈ ಒಂದು ಅಧ್ಯಾಯವನ್ನು ಓದ್ಕೊಂಡ್ಬಿಟ್ರೆ ಮುಗಿದು ಹೋಯ್ತು. ಯಾವುದಪ್ಪ ಅದಂದರೆ ಈ ಒಂದು ಅಧ್ಯಾಯವನ್ನು ಓದಿದರೆ ಸಾಕಾಗುತ್ತೆ. ನಿಮ್ಗೆ ಯಾವುದು ಸುಲಭ ಅನಿಸುತ್ತೆ ಆ ಒಂದು ಅಧ್ಯಾಯವನ್ನು ನೀವು ಓದಬಹುದು. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದೇನೆ. ಧನ್ಯವಾದ ಸ್ನೇಹಿತರೆ.